ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನ್ವಿತಾ ಕುಲಾಲ್. ಯಾರು ಸಬ್ಸ್ಕ್ರೈಬ್ ಮಾಡದೆ ಕಾಣ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಎಂತನಲ್ಲಿ ಹೇಳಿ, ನಾನು ಮೀಶೋದಿಂದ ಸುಮಾರು ಐಟಮ್ಸ್ನೆಲ್ಲ ಪರ್ಚೇಸ್ ಮಾಡಿದ್ದೆ. ಅದನ್ನು ನಿಮಗೆ ತೋರಿಸುವನಲ್ಲಿ ಹೇಳಿ, ರಿವ್ಯೂ ಮಾಡುವನಲ್ಲಿ ಹೇಳಿ. ನೀವು ಒಂದು ವೇಳೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲೆಲ್ಲ ಫಾಲೋ ಮಾಡ್ತಿದ್ರೆ ನಿಮಗೆ ಗೊತ್ತಿರುತ್ತಾ, ಮೀಶೋದಿಂದ ನಾನು ಕೆಲವೊಂದು ಐಟಮ್ಸನ್ನ ರಿವ್ಯೂ ಮಾಡ್ತಿದ್ದೆ, ಯೂಸ್ಫುಲ್ ಪ್ರಾಡಕ್ಟ್ ಅಂತ ಹೇಳಿ. ನಾನು ಆ್ಯಕ್ಚುಲಿ ತುಂಬ ಕಮ್ಮಿ ಬಜೆಟಲ್ಲ ಯೂಸ್ಫುಲ್ ಪ್ರಾಡಕ್ಟನ್ನು ರಿವ್ಯೂ ಮಾಡ್ತಾ ಇದ್ದೆ. ನಿಮಗೆ ಯಾರಿಗಾದ್ರು ಬೇಕಮ್ಮಾಗಿದ್ರೆ ನಂದು ಅನ್ವಿತಾ ಕುಲಾಲ್ ಅನ್ಕೊಂಡೆ ನಂದು ಇನ್ಸ್ಟಾಗ್ರಾಮ್ ಇತ್ತ, ಅಲ್ಲಿ ನನ್ನ ಫಾಲೋ ಮಾಡ್ಲಕ್ಕ ತುಂಬ 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 ಕಮ್ಮಿ ಬಜೆಟಲ್ಲಿ ನಾನು ತರಿಸ್ತಿದ್ದದ್ದು, ರಿವ್ಯೂ ಮಾಡ್ತಿದ್ದದ್ದು. ಸೊ ನೀವು ಅಲ್ಲಿ ಯೂಸ್ಫುಲ್ ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ಲಕ್ಕ ಇವತ್ತಿನ ವಿಡಿಯೋ ಅಂತಂದಲ್ಲಿ ಹೇಳಿದ್ರೆ, ನಾನು ಸ್ವಲ್ಪ ಮೀಶೋದಿಂದ ತುಂಬ ಒಂದು ಜ್ಯುವೆಲ್ರಿನೆಲ್ಲ ತಗೊಬಂದಿದ್ದೆ. ಒಂದು ಸ್ವಲ್ಪ ಅಂದರೆ ಇಯರಿಂಗ್ಸ್, ಕಿವಿದೆಲ್ಲ ಮೀನ್ಸ್ ಕಿವಿದು ನೆಕ್ಲೆಸ್ ಎಲ್ಲ ಎಲ್ಲನೂ ತೋರ್ಸೋಕ್ಕಾಗ್ತದೆ ಅನ್ನೋ ಗೊತ್ತಿಲ್ಲ. ಒಂದು ಕಮ್ಮಿ ಬಜೆಟಲ್ಲಿ ಇಪ್ಪದನ್ನೆಲ್ಲ ತೋರಿಸ್ದೆ ಅನ್ನಲ್ಲಿ ಹೇಳಿ ವಿಡಿಯೋ ಮಾಡ್ಕೊಂಡಲ್ಲಿ ಹೇಳಿ ಈಗ ವಿಡಿಯೋ ಮಾಡ್ತಾ ಇದ್ದೆ. ಸೊ ಸ್ಕಿಪ್ ಮಾಡಿದೆ ಕಾಣಿ. ನಿಮ್ಗೆ ಏನಾದ್ರು ಇದ್ರದ್ದು ಈಗ ಇದೆಲ್ಲ ಪ್ರಾಡಕ್ಟ್ ಎಲ್ಲ ನಾನು ರಿವ್ಯೂ ಮಾಡ್ತೀನಲ್ಲ, ಅದರದ್ದು ಏನಾದರೂ ಲಿಂಕ್ ಬೇಕಮ್ಮಾಗಿದ್ರೆ ನಾನು ಡಿಸ್ಕ್ರಿಪ್ಷನ್ಸ್ ಎಲ್ಲ ಲಿಂಕ್ ಹಾಕಿರ್ತೆ, ಅದನ್ನು ನೀವು ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಲಕ್ಕೆ. ಸೊ ರಿವ್ಯೂ ಮಾಡೋ ಬನ್ನಿ. ಫಸ್ಟಿಗೆ ಇದೊಂದು ಐಟಮ್ಸನ್ನು ತೋರಿಸ್ತಾ ಇದೆ. ಆ್ಯಕ್ಚುಲಿ ಕಿವಿದೆಲ್ಲ ಅಲ್ಲ, ಇದು ಗರ್ಲ್ಸಿಗೆ ತುಂಬ ನೀಡ್ಫುಲ್ ಆಗಿರುತ್ತೆ. ಆಲ್ರೆಡಿ ನಾನು ಇದೆಲ್ಲ ಹೊಡೆದಾಯ್ತು, ಕೆಲವುದೆಲ್ಲ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿನೂ ಆಯಿತು, ಬಟ್ ನಿಮಗೆ ತೋರಿಸೋಂತ ಹೇಳಿ ವಿಡಿಯೋ ಮಾಡ್ತಿದ್ದೆ. ಇದನ್ನು ಕಾಣಿ ಗೈಸ್, ಇದೆಂತ ನಾಳೆ ಹೇಳಿದ್ರೆ, ಚೂಡಿ ಎಲ್ಲ ಹಾಕತ್ತಲ್ಲ ನಾವು, 3 ಪೀಸ್ ಕುರ್ತಾ ಸೆಟ್ ಎಲ್ಲ ಹಾಕತ್ತಲ್ಲ, ನಮ್ಮ ಶಾಲ್ ಎಲ್ಲ ಇಲ್ಲಿ ಅಂತ ಹೇಳಿದ್ರೆ ಹಿಂಗೆ ಜಾರ್ಕೊಂಡೆಲ್ಲ ಬಿದ್ದು ಹೋತಿರುತ್ತಲ್ಲ. ಸೊ ಇದನ್ನ ಹಾಕ್ರೆ ನಾವು ಪಿನ್ ಹಾಕೋದು ಬೇಡ, ಇದನ್ನ ಹಾಕ್ರೆ ತುಂಬ ಸ್ಟೈಲಿಶ್ ಆಗಿರುತ್ತಲ್ಲ. ಪಿನ್ ಈಗ ಹಾಕೋದಂತ ಈಗ ನಾರ್ಮಲ್ ಎಲ್ಲರೂ ಪಿನ್ ಎಲ್ಲ ಹಾಕ್ತಾರೆ, ಬಟ್ ಇದು ಯಾವ ಥರ ನಲ್ಲಿ ಹೇಳಿದ್ರೆ ಈ ಥರ ಇರುತ್ತೆ. ಒಂದು ಸೆಕೆಂಡ್, ಈ ಥರ ಇರುತ್ತಿದೆ. ಇದನ್ನು ಹಿಂಗೆ ತೆಗ್ದು ನಮ್ಮ ಇಲ್ಲ ಶಾಲ್ ಬತ್ತಲ್ಲ, ದುಪ್ಪಟ ಬತ್ತಲ್ಲ, ಅದಕ್ಕೆ ಹಾಕಿ ಇಲ್ಲಿ ಇದನ್ನು ಹಿಂಗೆ ಮಾಡಿ ಪ್ರೆಸ್ ಮಾಡ್ರಾಯ್ತು. ಇದೇ ಥರ ಸುಮಾರು ಇತ್ತು. ಇದೆಲ್ಲ ಮೇ ಬಿ ಒಂದು 80-90 ರುಪೀಸ್ ಒಳಗೆ ಸಿಕ್ಕತ್ತು. ಒಂದು ತುಂಬ ಇರ್ತಿದ್ದ, ಈಗ 80-90 ಕೊಟ್ಟಿದ್ದಿದ್ರು. ಇದ್ರಾಗ ಒಂದು ಸಾಧಾರಣ ಒಂದು 10-15 ಮೇಲೆ ಇತ್ತು ನನ್ನ ಪ್ರಕಾರ. ಬೇಕಾದ್ರೆ ಲೆಕ್ಕ ಹಾಕೋತೀನಿ ಎಷ್ಟಿತ್ತು ನಾನು ಹೇಳಿ. ಎಂತಕ್ಕಂತ ಹೇಳಿದ್ರೆ, ಈಗ ನಾನು ರಿವ್ಯೂ ಮಾಡ್ತಿದ್ದೆ ನಲ್ಲಿ ಹೇಳಿದ್ರೆ, ಬರೀ ನಂದು ದೊಡ್ಡದು ಅಂದರೆ ನಾನು ತುಂಬ ಎಲ್ಲ ಜಾಸ್ತಿ ಎಲ್ಲ ಯಾವುದಕ್ಕೂ ಇನ್ವೆಸ್ಟ್ ಮಾಡೋದಿಲ್ಲ. 1 ರೂಪಾಯಿ ಬೆಲೆ ನನಗೂ ಗೊತ್ತಿತ್ತು. ಅದಕ್ಕೆ 3, 4, 5, 6, 15 ಗೈಸ್ 80 ರುಪೀಸ್ ಕೊಟ್ಟರು 20 ಇರ್ತಿದ. ನೀವು ಇದನ್ನ ಬರೀ ಚೂಡಿಗೆ ಕೊಡ್ತಕ್ಕಂತಲ್ಲ, ಈಗ ನಾವೆಲ್ಲ ಶರ್ಟ್ಸ್ ಹಾಕೋದು ಗೊತ್ತಾ, ಅದರಲ್ಲಿ ಈಗ ಬಟನ್ ಬದಲು ಇದನ್ನ ನೀವು ಜಾಯಿನ್ ಮಾಡ್ಕೊಳ್ಳ, ತುಂಬ ಸ್ಟೈಲಿಶ್ ಆಗಿರುತ್ತೆ. ಸೊ ಇದು ಅದ್ರ ಜೊತೆಗೆ ನಾನೊಂದು ಸ್ವಲ್ಪ ಈ ಪಿನ್ನನ್ನು ನಾನು ಯೂಸ್ ಮಾಡಲ್ಲ, ಇದು ಮೋಸ್ಟ್ ನೀಡಲ್ಲ. ಹೆಂಗಿದ್ರು ಅಂದ್ಕೊಂಡು ಕಮ್ಮಿ ರೇಟಲ್ಲಿ ತಗೊಂಡಿದೆ. ಇದು ಮೇ ಬಿ ಒಂದು ಇದಕ್ಕೇನೆ ಒಂದು 5 ರೂಪಾಯಿನ 10 ರೂಪಾಯಿ ಇರುತ್ತೆ. ನಾನು ಲೆಕ್ಕ ಮಾಡಿ ಕಂಡು ತರಿಸುತ್ತೆ ಇಲ್ಲಿಂದ ರೇಟಿಗೂ ಮತ್ತು ಮೀಶೋದ ರೇಟಿಗೆ. ಅದು ತುಂಬ ಕಮ್ಮಿ ಇತ್ತಂದೇಳಿ ಹೇಳಿ ಕಂಡು ಲೆಕ್ಕ ಮಾಡಿ ಇದನ್ನು ತರಿಸಿದೆ. ಇದನ್ನೆಲ್ಲ ಲಿಂಕ್ ಹಾಕಿರ್ತೆ, ನಿಮಗೆ ಏನಾದ್ರು ಇಷ್ಟ ಆದರೆ ಪರ್ಚೇಸ್ ಮಾಡಿ. ಇದಾಯ್ತಾ. ನೆಕ್ಸ್ಟ್ ಪ್ರಾಡಕ್ಟ್ ಇದರಲ್ಲಿ ಎಂತ ಕಾಂಬ, ನನಗೂ ನೆನಪಿಲ್ಲ ಎಂತ ಇತ್ತಂದ್ರೆ ಹೇಳಿ. ಸೊ ಕಾಂಬ ಇದರಲ್ಲಿ ಇಯರಿಂಗ್ಸ್ ಇತ್ತು. ಇದು ನಾನು ಕಂಡಿದೆ, ರಿವ್ಯೂ ಮಾಡಿದೆ, ತುಂಬ ಸೂಪರ್ ಇತ್ತು ಗೈಸ್. ಎಂತ ಗೊತ್ತಾ, ಈಗ ಚಿನ್ನದ ರೇಟೆಲ್ಲ ಜಾಸ್ತಿ ಇರ್ಬೇಕು, ಎಲ್ಲರಿಗೂ ಏನು ಚಿನ್ನ ಮಾಡಿಸ್ಕೊಂಬಕಾತಿಲ್ಲ. ಈವನ್ ಚಿನ್ನ ಮಾಡಿಸ್ಕೊಂಡ್ರು ಎಲ್ಲ ಟೈಮಲ್ಲೂ ಹಾಕೋಕ್ಕಾತಿಲ್ಲ. ಹೊರಗಿಂದ ಸಿಚುವೇಶನ್ ಇರ್ಬೋದು, ಅಥವಾ ಅಂದರೆ ಕೆಲವೊಂದು ಟೈಮಲ್ಲಿ ಚಿನ್ನ ಹಾಕೋಕ್ಕಾಗಲ್ಲ, ನನಗೂ ಅರ್ಥ ಆಗ್ತದೆ. ಅವರಿಗೋಸ್ಕರನೇ ಮೇ ಬಿ ಮೀಶೋದವರೆಲ್ಲ 1 ಗ್ರಾಮಿಂದೆಲ್ಲ ಮಾಡಿದ್ರು, ಅವರಿಗೆಲ್ಲ ನಮಗೆ ಅಂದರೆ ನಾನು ಹೇಳಕ್ಕ. ಇಲ್ಲಿ ಕಾಣಿ ಎಷ್ಟು ಡೀಟೇಲಿಂಗ್ ಇತ್ತಂತ ಹೇಳಿದ್ರೆ, ನನ್ನ ಕ್ಯಾಮ್ರಾ ಕ್ವಾಲಿಟಿಗೆ ಕಾಣ್ತಿಲ್ಲ ಅಂದೇಳಿ ನಾನು ಅನ್ಕಂತೆ. ಏನು ತೋರ್ಸೋದು ಮರ ಇಲ್ಲ, ನನ್ನ ಕ್ಯಾಮ್ರಾ ಕ್ವಾಲಿಟಿಗೆ ಇದು ಕಾಣ್ತಾ ಇಲ್ಲ.
ಬಟ್ ತುಂಬಾ ಚಂದ ಇತ್ತು ಗೈಸ್, ತುಂಬಾ ಚಂದ ಇತ್ತು. ನಾನು ಎಷ್ಟು ಸಲ ಹೇಳ್ರೂ ಇದಾತಿಲ್ಲ ಅಂದರೆ ಅಷ್ಟು ಸೂಪರ್ ಆಯ್ತು ನಿಜವಾಗ್ಲೂ. ಇದಕ್ಕೆ ನಾನು ಪೇ ಮಾಡಿದ್ದು ಒಂದು ಗೊತ್ತಿಲ್ಲ ನನಗೆ, ಎಷ್ಟು ನೆನಪಿಲ್ಲ. ನಾನು ಹಾಕಿರುತ್ತೆ ಅಮೌಂಟನ್ನು ಅಂಡರ್ 300 ಒಳಗೇ ಬುಕ್ ಇದು ನಾನು ಪರ್ಚೇಸ್ ಮಾಡಿದೆ ಅನ್ಸುತ್ತೆ. ಯಾಕಂದ್ರೆ ಹೇಳಿದ್ರೆ ತುಂಬ ಒಳ್ಳೆ ಫಿನಿಶ್ ಇತ್ತು. ಟೆಂಪಲ್ ಡಿಸೈನ್ಗಿಂತ ಒಂಥರ ತುಂಬ ಟ್ರೆಡಿಷ್ನಲ್ ಲುಕ್ ಇದೆ. ನೀವು ನಾರ್ಮಲ್ ಈಗ ಮ್ಯಾರಿಡ್ ಆಗಿದ್ರೆ ಪಕ್ಕ ಸೂಪರ್ ಆಗಿ ಕಾಣ್ತ, ಅಷ್ಟು ಒಳ್ಳೆ ಇತ್ತಿದ ಮ್ಯಾರಿಡ್ ಆಗಿದ್ರೆ. ಎಂತಕ್ಕಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲ ಹಿಂಗಿನೆಲ್ಲ ಹಾಕ್ತಾರಲ್ಲ, ಬೇಕಾದ್ರೆ ನಾನು ಕಿವಿಗೆ ಹಾಕೋದಿಲ್ಲ, ಇಲ್ಲ ಇಟ್ಕೊಂತೀನಿ. ತುಂಬ ಚೆನ್ನಾಗಿ ಬರುತ್ತೆ. ನಾನು ಒಂದ್ಸಲ ಇದನ್ನು ಹಾಕಿ ವಿಡಿಯೋ ಮಾಡಿದೆ, ಅದು ಸೂಪರ್ ಇತ್ತು. ಕಾಣಿ ನಿಮ್ಗೇನಾದ್ರು ಇದು ಇಷ್ಟ ಆದರೆ ಪರ್ಚೇಸ್ ಮಾಡ್ದಾಗ ನಂಗೆ ಗೊತ್ತಿಲ್ಲ ಇದು ಸರಿ ಕಾಣ್ತಿತ್ತೆ ಅಂತ ಅಂದಲ್ಲಿ ಹೇಳಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಗೈಸ್. ಮೀಶೋದಲ್ಲಿ ನನಗೆ ಕೆಲಸ ಅನಿಸ್ತಿರುತ್ತೆ, ಇವ್ರು ಎಂತಕ್ಕೆ ಇಷ್ಟು ಕಮ್ಮಿ ರೇಟಲ್ಲೆಲ್ಲ ಮಾಡ್ತಾರೆ ಮಾರೆ, ಇದು ಸೇಲ್ ಮಾಡ್ತಾರೆ ಮಾರೆ ಅನ್ಕೊಂಡ. ಗೊತ್ತಿಲ್ಲ ಅಂತ ಲಾಭ ಇಲ್ಲದೆ ಮಾಡೋದಿಲ್ಲ ಅವರು. ಸ್ಟಿಲ್ ನಮಗೆ ತುಂಬ ಅನ್ಸೋದೇ ಗೊತ್ತಾ, ಈಗ ಹೊರಗಡೆ ಹೋದಲ್ಲ ನಾವು ಅಂಗಡಿಯಲ್ಲೆಲ್ಲ ತಗೊಂಡು ಗೊತ್ತಾ, ಇದನ್ನೇ ನೀವು ತಗೊಂತೀನಲ್ಲಿ ಹೇಳಿದ್ರೆ ಅವ್ರು ಹೇಳ್ರು 1 ಗ್ರಾಮ್ ಗೋಲ್ಡ್ ಇದು ತುಂಬ ಕಾಸ್ಟ್ಲಿ ಬೀಳುತ್ತೆ ಜಾಸ್ತಿ ಅನ್ಕೊಂಡು. ನೀವು ಪಕ್ಕ ನಾನು ಹೇಳ್ತೀನಿ ಇದಕ್ಕಂತೂ 500 ಮೇಲೇ ತಗೊಂಡು ಹೊರಗೆ ಬೇಕಾದ್ರೆ ಕಾಣಿ. ಅದಕ್ಕೆ ನಾವು ತುಂಬ ದುಡ್ಡನ್ನು ಹೇಳಿದ ತಕ್ಷಣ ನಾವು ಬೇಕಾಬಿಟ್ಟು ಯೂಸ್ ಮಾಡೋಕ್ಕಾಗಿಲ್ಲಲ್ಲ, ಒಂದೊಂದು ತಗೊಂಡಿದ್ರು ಅದಕ್ಕೆ ವ್ಯಾಲ್ಯೂ ಇತ್ತು ಅಂದ್ಕೊಂಡೆ ನಾವು ಕೊಟ್ಟಿಗೆ ತಗೊಂಬರ್ಕ. 1 ರೂಪಾಯಿ ದುಡಿದು ತುಂಬ ಕಷ್ಟ ಗೈಸು. ಅದಕ್ಕೆ ತುಂಬ ಅಂದರೆ ಯೂಸ್ಫುಲ್ ಪ್ರಾಡಕ್ಟಿಗೆ ನಮಗೆ ಬೇಕಾಪು ಅಂಥದ್ದು ನೀಡಿಗೆ ನಾವು ಹಾಕಲೇಬೇಕಾದ. ಅದರಲ್ಲೂ ಕೆಲವೊಂದನ್ನು ಅಂದರೆ ಕಮ್ಮಿ ರೇಟಲ್ಲೂ ಇರುತ್ತೆ, ಅದೇ ಕ್ವಾಲಿಟಿ, ಅದರಲ್ಲೂ ಕಲರ್ ಆಪ್ಷನ್ಸ್ ಇತ್ತ, ಅದರಲ್ಲೂ ಒಳ್ಳೇದಿತ್ತನಲ್ಲಿ ಹೇಳಿದ್ರೆ ನಾವೆಂತ ಡಬಲ್ ರೇಟ್ ಕೊಟ್ಟು ಹೊರಗೆ ತಗೊಳಕ ಅಲ್ದ. ಒಳಗೆ ಅಂದರೆ ಇಲ್ಲೇ ತಗೊಳ್ಳಕ್ಕಪ್ಪ, ಅಯ್ಯೋ ನಮ್ಮದು ದುಡ್ಡಲ್ಲ ಎಂತಂದ್ರಿ. ಇನ್ನೊಂದು ತರಿಸಿದೆ. ಇದನ್ನು ಕಂಡೆ ನಾನು ಆ್ಯಕ್ಚುಲಿ ಇನ್ಸ್ಟಾದಲ್ಲಿ ರಿವ್ಯೂ ಮಾಡಲ. ಆ್ಯಕ್ಚುಲಿ ಲೈಕ್ ಇಲ್ಲ ಅಂತಿಲ್ಲ, ಬಟ್ ನಾನು ಯಾಕೋ ಇದನ್ನು ಸ್ವಲ್ಪ ಅಷ್ಟೊಂದು ತುಂಬ ಚಂದ ಚೇಂಜ್ ಅಂದರೆ ನನಗೆ ಐ ಥಿಂಕ್ ನನಗೆ ಇದು ಬಂದದ್ದು ಅಂದರೆ ನನಗೆ ಬಂದು ಪೀಸ್ ಲೈಕ್ ಇಲ್ಲ ಅನ್ಸುತ್ತೆ. ಯಾಕಂದರೆ ಇದನ್ನು ತುಂಬ ಜನ ರಿವ್ಯೂ ಮಾಡಿ ಕಂಡಿದೆ, ತುಂಬ ಚಂದ ಇತ್ತು. ತಿಳ್ಕೊಂಡು ನಿಮಗೂ ಚಂದ ಅನಿಸ್ಬೋದೇನೋ. ನಾರ್ಮಲ್ ಈಗ ಈ ಥರ ಹಾರ್ಟ್ ಇದ್ರಲ್ಲ, ಬಟ್ ನಂಗೆ ಎಂತ ಗೊತ್ತಾ ಇಷ್ಟ ಇಲ್ಲ, ಇದ್ರ ಹತ್ರ ಇತ್ತಲ್ಲ, ಇದ್ರ ಹತ್ರ ಇದು ವಾರಿ ಬಿದ್ದು ಹೋಗ್ದು ಹಿಂಗೆ ಎಷ್ಟು ಸಲ ಸರ್ತು ಮಾಡ್ರು ಸೊರ್ತಾತಿಲ್ಲ, ವಾರಿ ಹೋಗ್ತಪ್ಪ. ಅದಕ್ಕೆ ನಂಗೆ ಅದು ಇಷ್ಟ ಇಲ್ಲ. ಮತ್ತು ನಾನು ಇನ್ಸ್ಟಾದಲ್ಲೂ ರಿವ್ಯೂ ಮಾಡಲ, ಎಂತಕ್ಕಂದ್ರೆ ಒಳ್ಳೆ ಕ್ವಾಲಿಟಿದೇ ಹೇಳ್ಕೊತಾರೆ. ಇಲ್ಲರಿಗೆ ನಾನು ಹೇಳಕ್ಕ ಇಲ್ಲ ಮಾರಿ ಲೈಕ್ ಇಲ್ಲ, ಒಂಚೂರು ಸ್ವಲ್ಪ ಕ್ವಾಲಿಟಿ ಎಲ್ಲ ಹಿಂಗೆ ಬಂದಿತ್ತು ಸ್ವಲ್ಪ ಅಂದ್ಕೊಂಡೆಲ್ಲ ಹೇಳಕ್ಕ. ಬಟ್ ಅಲ್ಲಂದು ಹೇಳಿದ್ರೆ ಇದು ಮಾಡ್ಕೋಲ್ಲ, ಸುಳ್ಳು ಹೇಳೋದಂತ ಇದ್ದು ಒಳ್ಳೇದೇ ರಿವ್ಯೂ ಮಾಡುವ. ಅವರು ಪಾಪ ನಾವೇನಾದ್ರು ಹೇಳಿದ್ರೆ ಅದನ್ನೇ ಕಣ್ ತರಿಸಿದ್ರು. ಇವಳು ಹೇಳಿದಳಲ್ಲ, ಮೇ ಬಿ ತರಿಸಿದಳು ಚಂದ ಇತ್ತಂದಲ್ಲಿ ಹೇಳಿದಳ ಅನ್ಕೊಂಡು ತರಿಸ್ತಿರ್ತಾರೆ. ನಾನು ಅದು ಸರಿ ಆತಿಲ್ಲ ಅಲ್ಲ. ಸಾರಿ ಗೈಸ್, ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಪ್ರಾಬ್ಲಮ್ ಇತ್ತು. ಹೊರಗೆ ತುಂಬ ಮಳೆ ಬಂದಿತ್ತು, ಮಳೆ ಕಸ್ಲಿ ಐತಿ. ಲೈಟ್ ಆನ್ ಮಾಡಿಕೊಂಡ್ರು ನನಗೆ ಚಂದ ಬರ್ತಿಲ್ಲ ಕ್ವಾಲಿಟಿಗೆ. ಇದು ಈ ಥರ ಇತ್ತು. ಎಂತ ಗೊತ್ತೀಗ ನಾನು ಇನ್ಸ್ಟಾಗ್ರಾಮಲ್ಲಿ ಯಾವ್ದಾರ ರಿವ್ಯೂ ಮಾಡಿದೆ ನನ್ನ ಕಣ್ಣಿಂದ. ಇದೀಗ ನನಗೀಗ ಒಳ್ಳೆ ಬಂತು ಮರಿ ಪೀಸ್ ಕಂಡ್ರೆ. ರೀ ತುಂಬ ಚಂದ ಆಯ್ತಾ, ಚಂದ ಇಲ್ಲ ಅಂತಿಲ್ಲ, ಬಟ್ ನನಗೆ ಒಳ್ಳೇದು ಬರಲ್ಲ ಅಂತ ಹೇಳಿದ್ರೆ ಮೇ ಬಿ ಅವರಿಗೂ ಬತ್ತಿಲ್ಲೇನೋ. ಅಂದರೆ ಅವ್ರು ಪರ್ಚೇಸ್ ಮಾಡ್ರು ಕ್ವಾಲಿಟಿ ಲೈಕ್ ಬರದೇ ಇದ್ದರೆ ಅವರಿಗೆ ನನ್ನನ್ನು ನಂಬ್ಕೊಂಡೆಲ್ಲ ಇವಳು ಹೇಳಿದಳು ಲೈಕ್ ಇತ್ತು ನನಗೆ ಹೇಳಿ ಅಂತ ಪರ್ಚೇಸ್ ಮಾಡಿರ್ತಾರೆ ಮಾಡಿ ಗಾಡಿ ಲೈಕ್ ಬರದೇ ಇದ್ದರೆ ಅವರಿಗೆ ಸುಮ್ಮನೆ ಏನು ಹೇಳೋದು ಪೂರ ಸುಳ್ಳು ಅನ್ಕೊಂಬ ಅನ್ಕೊಂಡು ನನ್ನ ಮನ್ಸಂಗೆ ಅಂತ ಗೊತ್ತಾ, 6-4 ಜನ ಒಳ್ಳೇದು ಮಾಡುವ, 5 ಬೇಡ ಅನ್ಕೊಂಡು ಲೈಕ್ ಇದ್ದರೆ ನಾನು ರಿವ್ಯೂ ಮಾಡೋದಿಲ್ಲ ಅಷ್ಟೇ. ನನ್ನ ತರಿಸಿದ್ರು ನಾನು ಸುಮ್ಮನೆ ಇದ್ಬಿಡ್ದೆ, ಅದ್ರ ಬಗ್ಗೆ ರಿವ್ಯೂ ಮಾಡೋದಿಲ್ಲ. ಅಂದರೆ ಲೈಕ್ ಇಲ್ಲ ನಲ್ಲೂ ನಾನು ಹೇಳೋಕ್ಕಾಗ್ತಿಲ್ಲ, ಯಾಕಂದರೆ ಇದನ್ನು ಡೈರೆಕ್ಟ್ ನನಗೆ ಯೂಟ್ಯೂಬಲ್ಲಾರಿಗೆ ನನಗೆ ಹೇಳುವೇ ಅಲ್ಲ, ನಿಮಗೆ ಗೊತ್ತಿರುತ್ತೋ ಹಿಂಗೆ ಹೇಳ್ತಿದ್ದಾಳೆ ಅವಳು ಅನ್ಕೊಂಡು. ಇಂಥದ್ದಲ್ಲಿ ಡೈರೆಕ್ಟ್ ಇದು ಅಷ್ಟೊಂದು ಚಂದ ಇಲ್ಲ ಕ್ವಾಲಿಟಿ, ನೀವು ಪರ್ಚೇಸ್ ಮಾಡಿಬಿಡಿ ಅಂತ ಹೇಳಿದ್ರೆ ಇದನ್ನು ಮಾರ್ದರಿಗೂ ಲಾಸ್ ಆಯ್ತು ಅಲ್ದ. ಪ್ರಾಡಕ್ಟ್ ಮಾಡ್ದರಿಗೆ ಒಂದು ಕಂಡ್ರೆ ಅಷ್ಟು ವೈರಲ್ ಆರೆ, ನಮ್ಮನ್ನೆಲ್ಲ ಅಷ್ಟು ವೈರಲ್ ಅಂತಿಲ್ಲ, ಸಣ್ಣ ಮಟ್ಟದ್ದು. ಸೊ ಹಾಗೆ ಅಡ್ಡಿಲ್ಲ ಬಿಡಿ, ತೊಂದರೆ ಇಲ್ಲ. ಆದಮೇಲೆ ಈ ಒಂದು ಪ್ರಾಡಕ್ಟ್ ಇದು ನಿಜ ಇದಿತ್ತಲ್ಲ ನಿಮಗೆ, ಚೂಡಿದಾರ್ ಸೀರೆ
ಎಲ್ಲದಕ್ಕೂ ಒಳ್ಳೆ ಗೈಸ್. ಕಮ್ಮಿ ರೇಟ್, ಒಂದು 150 ರೂಪಾಯಿ ಒಳಗೇನೆ. ಇದಕ್ಕೆ ಇಯರಿಂಗ್ಸ್ ಸಹ ಬರ್ತಾಯಿತ್ತಂದರೆ ಬಂದಿತ್ತು. ವಾವ್, ನಂಗೆ ತುಂಬ ಇಷ್ಟ ಆಯ್ತಿದ್ದು. ಇಲ್ಲಿ ಕಾಣಿ, ಈ ಥರ ಇತ್ತಿದ್ದು. ಇಲ್ಲಿ ಕಾಣಿ, ಕಮ್ಮಣ ನಾನು ಸ್ವಲ್ಪ ಹೀಗೆ ತೋರಿಸ್ತೀನಿ ನಿಮಗೆ. ವಾವ್, ತುಂಬ ಇಷ್ಟ ಆಯ್ತಿದ್ದು ನನಗೆ. ಇಲ್ಲಿ ಕಾಣಿ, ಈ ಥರ ಹಿಂಗೆ ತೋರಿಸ್ತೀನಿ ನಿಮಗೆ. ಅರ್ಥ ಆಗ್ತಲ್ಲ, ಗೊತ್ತಾಗ್ತಲ್ಲ, ಈ ಥರ. ನಿಜವಾಗ್ಲೂ ಇದ್ರ ಕ್ವಾಲಿಟಿ ನಿಮಗೆ ನನ್ನ ಕ್ಯಾಮ್ರಾದಿಂದ ಯಾವ ಥರ ತೋರ್ತಿದ್ದೋ ಗೊತ್ತಿಲ್ಲ. ಇದೆಲ್ಲ ಪ್ರಾಡಕ್ಟ್ಸ್ ಇದೆ, ತುಂಬ ಚೆಂದನೇ ಇತ್ತು. 150 ರೂಪಾಯಿಗೆಲ್ಲ ನಿಮಗೆ ಶಾಪಲ್ಲಿ ಕೇಳಿ ಕೊಡ್ತಾರೆ. ಕೇಳಿ ಶಾಪಿನವ್ರು ದೂರದಲ್ಲ, ಅವ್ರು ಉದ್ದಾರ ಈಗ. ಇದು ಅದ್ರ ಜೊತೆಗೆ ಬಂದಿದ್ದು ಕಿವಿದು. ವಾವ್, ನಂಗೆ ಅನ್ಸುತ್ತೆ ನಾನೇ ಹುಡುಕಿ ತಗೊಂಡ ಇಷ್ಟು ಒಳ್ಳೊಳ್ಳೆ ಕ್ವಾಲಿಟಿದು ಎಂತ ಏನು ಅಡ್ಡಿಲ್ಲ. ನಾನು ಒಂದೊಂದ್ಸಲ ಬಂದದ್ದು ಕಂಡ್ರೆ ಬೇಜಾರತ್ತೆ. ಆ್ಯಕ್ಚುಲಿ ಇನ್ನೂ ಒಂದು 2-3 ಐಟಮ್ಮು ತರಿಸಿದೆ, ಬಟ್ ನಾನು ಇನ್ನೊಂದು ಕಡೆ ಇಟ್ಟಿದ್ದೆ ಅದನ್ನು. ಸೊ ನಂಗೆ ಅದನ್ನು ಈಗ ನಿಮಗೆ ತೋರ್ಸೋಕ್ಕಾಗ್ತಾ ಇಲ್ಲ. ಇನ್ನು ಗೈಸ್, ಇದಕ್ಕಿಂತ ಕಿಚನ್ ಪ್ರಾಡಕ್ಟ್ಸ್ ಇದೆಲ್ಲ ನಾನು ತುಂಬ ಪ್ರಾಡಕ್ಟ್ ತರಿಸಿದೆ, ತುಂಬ ಯೂಸ್ಫುಲ್ ಅದು ಗೊತ್ತಾ ನಮ್ಮ ಮನೆಗಂತೂ. ಅಂದರೆ ನಾನು ಹೆಂಗೆ ತರಿಸ್ತೆ ಅಂತ ಹೇಳಿದ್ರೆ, ನಮ್ಮ ಮನೆಗೆ ಯಾವ್ದು ಯೂಸ್ಫುಲ್ ಇತ್ತು, ಯಾವ್ದು ನೀಡಿತ್ತು ಅಂದರೆ ನನಗೆ ತುಂಬ ಇಷ್ಟ ಕಿಚನ್ ಪ್ರಾಡಕ್ಟ್ಸನ್ನೆಲ್ಲ ರಿವ್ಯೂ ಮಾಡೋದು. ಈ ಜ್ಯುವೆಲ್ರಿಗಿಂತ ಬಟ್ಟೆಗಿಂತ ಜಾಸ್ತಿ ನಂಗೆ ಇಷ್ಟ ಅಂತ ಗೊತ್ತಾ ಕಿಚನ್ ಪ್ರಾಡಕ್ಟ್ಸ್. ಕಿಚನಿಗೆ ಎಂಥವ್ರು ತಗೊಂಬಂದು ಕೊಚ್ಚಂದ ಮಾಡ್ಕೊ ಹಂಗಂತ ಹೇಳಿ ನಂಗೆ ಗೊತ್ತಿರುತ್ತಲ್ಲ, ಇದು ಐಟಮ್ ಬೇಕು ಅಂತೇಳಿ ಹೇಳಿ ಆ ಟೈಮಲ್ಲಿ ನಾನು ಅದನ್ನು ಹುಡುಕ್ತೆ. ಸೊ ಒಳ್ಳೆ ರೀತಿ ಇದೆ, ಒಳ್ಳೆ ಕ್ವಾಲಿಟಿ ಇದೆ ಅವತ್ತಿತ್ತು. ಹಾಗಾಗಿ ಅದನ್ನು ನಾನು ತರಿಸ್ದೆ. ಮತ್ತು ನಾನು ಹೇಳಿದ್ರೆ ಕೊಡ್ಡಿ ಎಲ್ಲ ತರಿಸಿದೆ, ಅಂಬ್ರೆಲ್ಲ. ಅದು ಕಮ್ಮಿ ರೇಟಲ್ಲ, 200ಕ್ಕೆಲ್ಲ ಸಿಕ್ಕುತ್ತೆ. ಶಾಪಲ್ಲಾರೆ ಯಾವ ಶಾಪಲ್ಲೂ ನಿಮ್ಗೆ 200ಕ್ಕೆಲ್ಲ ಕೊಡೋದಿಲ್ಲ ಅನ್ಕೊಂತೀಯಲ್ಲ. 250, 350, 400, 450 ತನಕನೂ ಇತ್ತು. ಸೊ ಒಳ್ಳೆ ಕಲರ್ ಅವೈಲೇಬಲ್ ಇತ್ತು, ಒಳ್ಳೆ ಕ್ವಾಲಿಟಿನೂ ಇತ್ತು, ಕಮ್ಮಿ ರೇಟಲ್ಲೂ ಸಿಕ್ತಿತ್ತು. ಮತ್ತು ನಾವಿಲ್ಲೇ ತಗೊಳ್ಲಕ್ಕಲ್ದ ಅಂದೇಳಿ ನಾನು ತರಿಸಿದೆ. ಅದು ಯೂಸ್ಫುಲ್ ಪ್ರಾಡಕ್ಟೇ. ಸೊ ಇದಿಷ್ಟು ಜ್ಯುವೆಲ್ರಿ ನಾನು ಇದು ಮಾಡಿದ್ದೆ. ನಿಮ್ಗೆ ಒಂದು ವೇಳೆ ಈ ಹಾಲ್ ಇಷ್ಟ ಆಗಿದ್ರೆ ನಾನು ಕಿಚನ್ ಪ್ರಾಡಕ್ಟ್ಸ್ ಇದು ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕ್ತೀನಿ. ಆಮೇಲೆ ನಾನು ಬಟ್ಟೆನೂ ತರಿಸ್ತೀನಿ. ನಂಗೆ ಬಟ್ಟೆ ಕ್ರೇಜು ತುಂಬ ಜಾಸ್ತಿ, ತುಂಬ. ನಾನು ಹಾಕೋದೊಂದು 4 ಬಟ್ಟೆ, ಬಟ್ ನಂಗೆ ತಂದು ಇಟ್ಕೊಂತಿ. ನನಗೆ ಹಾಕೋದು ಮಾತ್ರ ಎದ್ರಿ ಯಾವ ತೋರುತ್ತೋ ಅದನ್ನು 4 ತಿರ್ತಿರ್ತೀವಿ. ಬಿಟ್ರೆ ನನಗೆ ಬಟ್ಟೆ ಅಂದರೆ ತುಂಬ 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 ಇಷ್ಟ. ಇಷ್ಟು ಬಟ್ಟೆ ತಗೊಂಡ್ರು ನನಗೇನು ಬೇಜಾರಾಗಿಲ್ಲ. ಬಟ್ಟೆ ಹತ್ರ ಇತ್ತನಳೆ ಅನ್ಸೋದಿಲ್ಲ. ನನ್ನ ಹತ್ರ ಕೆಲವು ಸಲ ನನ್ನ ಹತ್ರ 2 ಪ್ರಾಬ್ಲಮ್ ಇರುತ್ತೆ ಅಂತ. ನಾವು ಒಂದೊಂದ್ಸಲ ಅಂದರೆ ಬಟ್ಟೆ ಅಂಥದ್ದು ಇಲ್ಲ ಅನ್ನಳಿ ಅನ್ಸಿ ಅದೇ ಪ್ರಾಬ್ಲಮ್ ಅನ್ಸುತ್ತೆ ನನಗೆ. ಕೆಲವು ಸಲ ಬಟ್ಟೆ ಇಡೋಕೆ ಜಾಗ ಇಲ್ಲ ಅನ್ನಳಿ ಹೇಳಿ ಅದೊಂಥರ ಪ್ರಾಬ್ಲಮ್. ಎಲ್ಲ ಹುಡುಗಿಯರ ಪ್ರಾಬ್ಲಮ್ ಇದು ಒಂಥರ. ಸೊ ಇನ್ನು ಸುಮಾರು ಪ್ರಾಡಕ್ಟ್ ಇತ್ತು. ಇದಲ್ಲ ಪ್ರಾಡಕ್ಟ್ ಇತ್ತು, ಬಟ್ ಇಲ್ಲಿ ಕಣ್ ಇನ್ನೂ ಅನ್ಬಾಕ್ಸ್ ಮಾಡದೆ ಇಪ್ಪುದು ಸುಮಾರು ಇತ್ತು. ಇದೆಲ್ಲ ಇದು ಆ್ಯಕ್ಚುಲಿ ಬಟ್ಟೆ ಇದೆಂತಂದರೆ ಹೇಳಿದ್ರೆ, ಇದೀಗ ಮಳೆ ಶುರು ಆಯ್ತಲ್ಲ, ಮೊಬೈಲ್ ನೆನಕಾಗಂದಲ್ಲಿ ಹೇಳಿ ಅಂತ ತರಿಸಿದೆ. ಆ್ಯಕ್ಚುಲಿ ನೀವು ಹೊರಗಡೆ ಎಲ್ಲ 100ಕ್ಕೆ 1 ಕೊಟ್ಟು ತಗೊಂತಾರೆ ಗೊತ್ತಿತ್ತು. ನಾನು ತಗೊಂಡಿದ್ದೆ ಮುಂಚೆ, ಬಟ್ ಈಗ ತಗೊಂತಿಲ್ಲ. ಅಂತಕ್ಕಂತ ಹೇಳಿದ್ರೆ ನಾನು ಮಿಶ್ರಲ್ಲಿ ಹುಡುಕಿ ಮೇ ಬಿ 175ಕ್ಕೆ 4 ತಗೊಂಡಿದ್ದೇನೋ. ನಾನು, ನನ್ನ ಅಪ್ಪಯ್ಯ, ನನ್ನ ಅಮ್ಮ, ನನ್ನ ಅಕ್ಕ ಎಲ್ಲ ಯೂಸ್ ಮಾಡ್ಲಿಕ್ಕೆ ಆ ಥರ. ಸೊ ಬಜೆಟ್ ಫ್ರೆಂಡ್ಲಿ ಐಟಮ್ಸ್ ಏನಾರು ನಿಮಗೆ ಬೇಕು ಅಥವಾ ಯೂಸ್ಫುಲ್ ಆಯ್ತು ಅನ್ನಲ್ಲಿ ಅನಿಸ್ರೆ ನನ್ನ ಪೇಜನ್ನು ನೀವು ಫಾಲೋ ಮಾಡ್ಲಿಕ್ಕೆ ಇನ್ಸ್ಟಾಗ್ರಾಮಲ್ಲ, ಅಥವಾ ನಾನು ಇದೇನಾದ್ರು ಇಷ್ಟ ಆಗಿದ್ರೆ ನಾನು ಈ ಥರದ್ದೇ ಹಾಲ್ ಇನ್ನೊಂದ್ಸಲ ಮಾಡ್ತೆ. ತುಂಬ ನಂದು ಬ್ಯಾಕ್ಗ್ರೌಂಡ್ ಮತ್ತು ಲೈಟಿಂಗ್ಸ್ ಎಲ್ಲನೂ ಕಮ್ಮಿ ಇತ್ತು. ಸೊ ಇದನ್ನು ಕರೆಕ್ಟ್ ಇದ್ರಲ್ಲಿ ನಾನು ಮಾಡ್ತೇನೆ. ನೆಕ್ಸ್ಟ್ ಇದೇನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ನಾನು ನೆಕ್ಸ್ಟ್ ಪಕ್ಕ ಇದು ಕಿಚನ್ ಪ್ರಾಡಕ್ಟ್ಸ್ ಇದು ಹಾಲ್ ಮಾಡ್ತೆ. ಅದರಲ್ಲೆಲ್ಲ ತುಂಬ ತುಂಬ ಒಳ್ಳೆ ಪ್ರಾಡಕ್ಟ್ ನಾನು ತಗೊಂಡು ಬಂದಿದ್ದೆ. ಅದು ಹೆಂಗೆ ಯೂಸ್ ಆಯ್ತಂದಲ್ಲಿ ಹೇಳಿ ಬೇಕಾ ನಾನು ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕ್ತೀನಿ. ನನಗಂತೂ ತುಂಬ ಇಷ್ಟ ಆಯ್ತಪ್ಪ. ನಾನು ಜಾಸ್ತಿ ಯಾವುದು ರಿಟರ್ನ್ ಮಾಡೋದಿಲ್ಲ. ತಗೊಳೋದಿದ್ರೆ ನಾನೇ ಯೂಸ್ ಮಾಡಿ ಬಿಡ್ತೆ. ಅಂದರೆ ಯೂಸ್ ಮಾಡೋಕ್ಕಿಂತ ನಂತರ ನಂಗೆ ಕೊಡೋಕೆ ಮನ್ಸಾತಿಲ್ಲ ವಾಪಸ್. ಇಲ್ಲ ನಂಗೆ ಬೇಕಂತ ಬಟ್ಟೆ ಅಂತೂ ಬಿಡಿ ನಾನು ಕೊಡೋದಿಲ್ಲ, ಅವರು ಬೇರೆ ಎಲ್ಲ ಪ್ರಾಡಕ್ಟ್. ಸೊ
ಇನ್ನು ಇಯರಿಂಗ್ಸ್ ಒಂದು 2 ಇತ್ತು, 2-3 ಇತ್ತು, ನಾನು ಬೇರೆ ಕಡೆ ಇಟ್ಟಿದ್ದೆ. ಸೊ ನನಗೆ ತೋರ್ಸೋಕ್ಕಾದ ಇಲ್ಲ ಅಷ್ಟೇ. ನಿಮ್ಗೇನಾದ್ರು ಇದು ಇಷ್ಟ ಆದರೆ ಲೈಕ್ ಮಾಡಿ. ಎಂಥವ್ರು ಬೇರೆ ಪ್ರಾಡಕ್ಟ್ಸ್ ನಿಮ್ಗೆ ಬೇಕಿದ್ದು ಕಮ್ಮಿ ಬಜೆಟಲ್ಲಿ ನಿಮ್ಗೆ ಏನಾದ್ರು ಬೇಕಿದ್ದರೆ ಲಿಂಕ್ ಇದು ಕಮೆಂಟಲ್ಲಿ ಹೇಳಿ ನನಗೆ. ಅಥವಾ ಇದರದ್ದೇ ಲಿಂಕ್ ನಿಮಗೆ ಬೇಕು, ಇದನ್ನು ಪರ್ಚೇಸ್ ಮಾಡ್ತೀನಿ ನಿಮ್ಗೆ ಒಳ್ಳೆ ಇತ್ತು ಅನ್ನಲ್ಲಿ ಅಂದ್ಕೊಳ್ಳೋದಿದ್ರೆ ಡಿಸ್ಕ್ರಿಪ್ಷನಲ್ಲಿ ಇದನ್ನು ಲಿಂಕನ್ನು ಮೆನ್ಷನ್ ಮಾಡಿರುತ್ತೆ. ಅದನ್ನು ಥ್ರೂ ನೀವು ಪರ್ಚೇಸ್ ಮಾಡ್ಲಿಕ್ಕೆ ಅದನ್ನು ಕ್ಲಿಕ್ ಮಾಡಿದ್ರೆ ನೀವೇನಾದ್ರು ನನ್ನ ಲಿಂಕಿನಲ್ಲೆಲ್ಲ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರೆ ಕೆಲವೊಂದು ಐಟಮ್ಸಿಗೆಲ್ಲ 40 ರೂಪೀಸ್ ತನಕನೂ ಆಫರ್ ಇತ್ತು. ಇನ್ನು ಕೆಲವೊಂದು ಐಟಮ್ಸಿಗೆಲ್ಲ 10 ರೂಪಾಯಿ ತನಕ ಆಫರ್ ಇತ್ತು. ಸೊ ಕರೆಕ್ಟಾಗಿ ಮಾತ್ರ ಲಿಂಕ್ ಯೂಸ್ ಮಾಡಿ, ನೀವು ಅದನ್ನೇ ಕ್ಲಿಕ್ ಮಾಡಿ. ಬೇರೆ ಕಡೆ ಎಲ್ಲ ಇದು ಮಾಡೋದಿದ್ರೆ ಅದು ವರ್ಕೌಟ್ ಆಗ್ತಿಲ್ಲ ನನ್ನ ಕಣ್ಣ ಪ್ರಕಾರ ಮೀಶೋದೆಲ್ಲ. ಅಷ್ಟೇ ಗೈಸ್, ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.